ಹಾಯ್, ನಾನು ಸಂಜಯ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೋಟೋ E40 ಸ್ಮಾರ್ಟ್ ಫೋನ್ ಇರುವಂಥದ್ದು. ಮೋಟೋರೋಲಾದವರು 2014 ಇಸ್ವಿಯಲ್ಲಿ ಫಸ್ಟ್ ಈ ಸೀರೀಸ್ ಫೋನ್ ಲಾಂಚ್ ಮಾಡಿದ್ರೆ ಆಗ್ತಾನೆ ಒಂದು ಎಂಜಿನಿಯರಿಂಗ್ ಮುಗ್ದಿತ್ತು. ಸೊ ತುಂಬ ಅಫೋರ್ಡಬಲ್ ಆಗಿ ತುಂಬ ಕಡಿಮೆ ಬೆಲೆಗೆ ಈ ಒಂದು ಮೋಟೋ ಈ ಸೀರೀಸನ್ನು ಮತ್ತು ಮೋಟೋ G ಸೀರೀಸನ್ನು ಆಗಲಿ ಲಾಂಚ್ ಮಾಡಿದ್ರು. ಆ ಟೈಮಲ್ಲಿ ಯಾವುದೇ ಚೈನೀಸ್ ಬ್ರ್ಯಾಂಡ್ಗಳು ಇರಲಿಲ್ಲ, MI ಇರಲಿಲ್ಲ, ರಿಯಲ್ಮಿ ಯಾವ ಫೋನ್ಗಳು ಇರಲಿಲ್ಲ ಆಯಿತಾ. ಮೋಟೋ ಒಂದು ರೀತಿ ಹೆವಿ ಹವಾ ಕ್ರಿಯೇಟ್ ಮಾಡಿತ್ತು. ಸೊ ಇದೀಗ ಮೋಟೋರೋಲಾದವರು E40 ಲಾಂಚ್ ಮಾಡಿರುವಂಥದ್ದು. ಈ ಒಂದು ಫೋನ್ನ ಬೇಸ್ ವೇರಿಯಂಟನ್ನು 9,500 ರೂಪಾಯಿಗೆ ಲಾಂಚ್ ಮಾಡೋರೆ. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಮೋಟೋ E40 ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು ಟಿಪಿಕಲ್ ಮೋಟೋರೋಲಾ ಬಾಕ್ಸು. ಪ್ರತಿ ಟೈಮು ಕೂಡ ಹಿಂಗೆ ಇರುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ನೋಡ ಸಿಗ್ತಾ ಇರುವಂಥದ್ದು. ಆಲ್ರೆಡಿ ಈ ಒಂದು ಫೋನಿಗೆ ಒಂದು ಬ್ಯಾಕ್ ಕವರ್ ಹಾಕಿರುವಂಥದ್ದು, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್. ಫಸ್ಟ್ ಲುಕ್ಕಲ್ಲಿ ಒಂದು ಫೋನ್ ಹೆವಿ ಸಾಲಿಡ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. 10,000 ರೂಪಾಯಿ ಒಳಗಡೆ ಇರೋದ್ರಿಂದ 10 ವ್ಯಾಟ್ ಓಕೆ ಅಂತೀನಿ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಮೋಸ್ಟ್ ಆಫ್ ದ ಫೋನ್ಗಳು 10 ವ್ಯಾಟನ್ನೇ ನೀಡ್ತಾರೆ. ಮತ್ತು USB Type-C ಡಾಟಾ ಕೇಬಲ್ನ ಒಂದು ಬಾಕ್ಸ್ ಒಳಗೆ ಕೊಟ್ಟಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಾರೆ. ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಹೆವಿ ಅಂದರೆ ಹೆವಿ ಸಾಲಿಡ್ ಆಗಿದೆ ಆಯಿತಾ. ನನಗೆ 10,000 ರೂಪಾಯಿ ಒಳಗಡೆ ಏನಕ್ಕೋ ಗೊತ್ತಿಲ್ಲ ಆಯಿತಾ, ಈ ಡಿಸೈನ್ ಹಂಗಿದೆಯೋ ಅಥವಾ ಫೋನೇ ಎಷ್ಟು ಸಾಲಿಡ್ ಆಗಿದೆಯೋ ಅಂತ ಇಟ್ಕೊಳ್ಳೋಕೆ ಮಾತ್ರ ಹಂಗೆ ಒಂದು ರೀತಿ ಹೆವಿ ಏನೋ ಒಂದು ಕಲ್ಲು ಇಟ್ಕೊಂಡಂಗೆ ಆಗುತ್ತೆ, ಅಷ್ಟು ಸಾಲಿಡ್ ಆಗಿರುವಂಥದ್ದು ಆಯಿತಾ. ಬಿಲ್ಡ್ ಕ್ವಾಲಿಟಿ ನನಗೆ ಪರ್ಸನಲಿ ನನ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ 10,000 ರೂಪಾಯಿ ಒಳಗಡೆ ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. ಹೆವಿ ಸಾಲಿಡ್ ಆಗಿದೆ ಆಯಿತಾ. ಈ ಒಂದು ಫೋನ್ ತುಂಬ ವೆಯ್ಟ್ ಕೂಡ ಇದೆ, 198 ಗ್ರಾಮ್ ವೆಯ್ಟ್ ಇರುವಂಥದ್ದು ಆಯಿತಾ. ಅದರಿಂದನೇ ಆ ಒಂದು ಫೀಲ್ ನಮಗೆ ಕೊಡುತ್ತೆ. ಮತ್ತು ಒಂದು ಲೆವೆಲಿಗೆ ತಿಕ್ಕಾಗಿ ಕೂಡ ಇರುವಂಥದ್ದು. 9.1 mm ಥಿಕ್ನೆಸ್, ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ, ಪರವಾಗಿಲ್ಲ ಅಂತೀನಿ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ನಿಮಗೆ ಒಂದು ಸಣ್ಣ ಪಂಚೋದಿರುವಂಥದ್ದು. ಬೆಸಲ್ ಮೇಲ್ಗಡೆ ಸ್ವಲ್ಪ ದೊಡ್ಡದಾಗಿದೆ ಕಂಪೇರಿಟಿವ್ಲಿ. ಬಾಟಮಲ್ಲೂ ಕೂಡ ಅಷ್ಟೇ ಒಂದು ಲೆವೆಲಿಗೆ ದೊಡ್ಡದಾಗಿರುವಂಥದ್ದು. 10,000 ರೂಪಾಯಿ ಒಳಗಡೆ ಅಲ್ವಾ, ಸೊ ಓಕೆ ಅಂತೀನಿ. ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಫ್ರಂಟಲ್ಲಿ ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನಾವೇ ಹಾಕೊಬೇಕಾಗುತ್ತೆ, ಬೇಜಾರಾಗುವಂಥ ವಿಷಯ. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್, ಪಂಚೋಲ್ ಕ್ಯಾಮ್ರಾ ಇಟ್ಟಿರುವಂಥದ್ದು ತುಂಬ ಖುಷಿ ಕೊಡ್ತು ನನಗೆ ಒಂದು ಪ್ರೈಸ್ ರೇಂಜಿಗೆ. ಇನ್ನು ಹಿಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಒಂದು ರೀತಿ ಟೆಕ್ಸ್ಚರ್ ನೋಡ್ಬೋದು ಆಯಿತಾ, ಒಂದು ರೀತಿ ಮ್ಯಾಟ್ ಫಿನಿಶ್ ಟೆಕ್ಸ್ಚರು ಮತ್ತು ಗ್ರಿಪ್ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಒಂದು ರೀತಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನ್, ಒಂಥರ ನೋಡ್ಬೋದು ನೀವೇ, ಚೆನ್ನಾಗಿ ಕಾಣುತ್ತೆ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಹಿಂದ್ಗಡೆಯಿಂದ. ಸೊ ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಮತ್ತು ಸ್ಮಡ್ಜಸ್ ಅಂತೂ ಆಗೋದಿಲ್ಲ ಬಿಡಿ. ಸೊ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಸಗದಾಗಿ ಕಾಣುತ್ತೆ ಹಿಂದ್ಗಡೆಯಿಂದ, ಹೆವಿ ಸಾಲಿಡು. ನನಗಂತೂ ಹೆವಿ ಇಷ್ಟ ಆಯಿತು ಬ್ಯಾಕ್ ಮಾತ್ರ. ಸೊ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಫೋನ್ ಅಂತ ಅನ್ಬೋದು ಹಿಂದ್ಗಡೆಯಿಂದ. ಮತ್ತು ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ ಮತ್ತು ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಈ ಒಂದು ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್ನದ್ದಾಗಿದೆ. ಜೊತೆಗೆ ಒಂದು ಫೋನಲ್ಲಿ ಒಂದು ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಬಟನ್ನ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ನನಗೆ ಇಷ್ಟಪಡ್ತೀನಿ. ಯೂಶಲಿ ಪ್ರೈಸ್ ಅಂದರೆ ಎಲ್ಲರೂ ಕೂಡ ಅದನ್ನು ನೀಡ್ತಾರೆ. USB Type-C ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನೀಡ್ತಾ ಇದ್ದಾರೆ. ಇವರು ಕೂಡ ನೀಡಿರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಬೆಸಲ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರೆ ಹೆವಿ ಆಗಿರ್ತಾ ಇತ್ತು ಆಯಿತಾ, ಸಕ್ಕತ್ತಾಗಿರ್ತಾ ಇತ್ತು. ಬಟ್ ಓವರಾಲ್ ಅಂತೂ ಟಾಪ್ ನಾಚ್, ತುಂಬ ಇಷ್ಟ ಆಯ್ತು. ಒಂದು ಪ್ರೈಸ್ನಿಗೆ ಸಾಲಿಡ್ ಆಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಕಲರ್ಸ್ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ನನಗೆ ವ್ಯೂಯಿಂಗ್ ಆ್ಯಂಗಲ್ಸ್ ಡೀಸೆಂಟ್ ಅನ್ನಿಸ್ತು, ಹೆವಿ ಇಂಪ್ರೆಸಿವ್ ಅಲ್ಲ, ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜಿಗೆ. ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರುವಂಥದ್ದು. ಸೊ ಸೂಪರ್ ವಿಷಯ. ಮೋಸ್ಟ್ ಆಫ್ ದ ಸ್ಮಾರ್ಟ್ ಫೋನ್ಗಳು ನಿಮಗೆ 10,000 ರೂಪಾಯಿ ಒಳಗಡೆ HD+ ಡಿಸ್ಪ್ಲೇನ ನೀಡ್ತಾರೆ. ಕೆಲವೊಂದು ಫೋನ್ಗಳಿದ್ದಾವೆ ಆಯಿತಾ, ಕೆಲವೊಂದು ಬ್ರ್ಯಾಂಡ್ನ ಫೋನ್ಗಳು ನಿಮಗೆ ಫುಲ್ HD ಕೂಡ ನೀಡ್ತವೆ. ಸೊ ಇವ್ರು ನೀಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಆದರೆ ಅದು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಹಾಕೋರೆ. ಸೊ ಸೂಪರ್ ಅಂತೀನಿ. 10,000 ರೂಪಾಯಿ ಒಳಗಡೆ 90 ಹರ್ಟ್ಸ್ ಅಂತ ಅಂದರೆ ಸೂಪರ್. ಇನ್ನು ವೇರಿಯಂಟ್ಗಳು, ಸೊ ನನಗನ್ನಿಸ್ದಂಗೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರ್ಬೋದಾ ಅಂತ. 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು. ಆಬ್ವಿಯಸ್ಲಿ ಈ ಒಂದು ಫೋನಲ್ಲಿ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ eMMC ಸ್ಟೋರೇಜ್ ಇರುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ 10,000 ರೂಪಾಯಿ ಒಳಗಡೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಓಕೆ ಅಂತೀನಿ. 4 GB ಮತ್ತು 64 GB ಸ್ಟೋರೇಜ್ಗೆ 9,500 ಅಂತ ಅಂದರೆ ಓಕೆ ಸೂಪರ್. ಮತ್ತು ಆಫರ್ ಟೈಮಲ್ಲಿ ತೊಗೊಂಡ್ರೆ ಆರಾಮಾಗಿ ಒಂದು ಫೋನ್ನ
8,500 ರೇಂಜಲ್ಲಿ ತೊಗೊಬೋದು. ಅದಕ್ಕೆ ಒಂದು ಒಳ್ಳೆ ಫೋನ್ ಆಗ್ಬೋದು ನಂಗೆ ಅನಿಸ್ತಂಗೆ ಒಂದು ಸ್ಪೆಸಿಫಿಕೇಷನ್ ನೋಡಿಕೊಂಡ್ರೆ. ಇನ್ನು ಪ್ರೋಸರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಒಂದು ಫೋನಲ್ಲಿ ಯೂನಿಸಾಕ್ ಪ್ರೋಸರ್ ಇರುವಂಥದ್ದು ಆಯಿತಾ, T700 ಅಂತ. ಸೊ T700 T610 ಅಂತ ಇವ್ರದ್ದು ಯೂನಿಸಾಕ್ ಅವ್ರದ್ದು ಇದಕ್ಕಿಂತ ಮುಂಚೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಬೇರೆ ಫೋನ್ಗಳದ್ದು ಇತ್ತದು. ಸೊ ಅದೇ ಪ್ರೋಸರ್ನ ಸ್ವಲ್ಪ ಕಾನ್ಫಿಗರೇಷನ್ ಜಾಸ್ತಿ ಮಾಡಿದ್ರಲ್ಲಿ ಹಾಕಿರುವಂಥದ್ದು, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಇಲಿಯೋ G80 ಇದೆ ಗೊತ್ತಾ ನಿಮಗೆ, ಇಲಿಯೋ ಈ G80ಗೆ ಈಕ್ವಲೆಂಟ್ ಆಗುವಂಥ ಪ್ರೋಸರ್ ಈ ಒಂದು ಯೂನಿಸಾಕ್ T700. ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 2,20,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಪ್ರೈಸಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರನ್ನೇ. ಸೊ ಸೂಪರ್ ಅಂತೀನಿ. ನಾವು ಈ ಪ್ರೈಸಂಜಿಗೆ ನನಗೆ ಹೆವಿ ಇಂಪ್ರೆಸ್ ಮಾಡಲಿಲ್ಲ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಈ ಪ್ರೈಸಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸರೇ ಸಿಗ್ತವೆ. ಇದು ಕೂಡ ಅದೇ ಆಗಿರುವಂಥದ್ದು, ಚೆನ್ನಾಗಿದೆ. ಸೊ ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಈ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ತೆಗೆಯುವಂಥ ಫೋಟೋ ಡೀಸೆಂಟ್ ಅಂತೀನಿ, ಇಂಪ್ರೆಸಿವ್ ಅಲ್ಲ. ಈ ಪ್ರೈಸಂಜಿಗೆ ಬೆಲೆಗೆ ತಕ್ಕಂಗಿದೆ ಅಂತೀನಿ. ಈ ಬೆಲೆಗೆ ಏನು ಗುರು ಇಷ್ಟೊಂದು ಚೆನ್ನಾಗಿದೆ ಅಂತ ಅನ್ನೋಲ್ಲ, ಪರವಾಗಿಲ್ಲ, ಸುಮಾರಾಗಿದೆ. ಆ ಒಂದು ಫೋಟೋ ಸಂಬಾಸ್ ತೋರಿಸ್ತದೆ. ಬಿಟ್ಟರೆ ಇನ್ನೂ 2 ಸೆನ್ಸರ್ ಮಾಡೋಕ್ಕೆ ಕೆಲಸ ಇಲ್ಲದೆ ಹಾಕೋರೆ. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ, ಇನ್ನು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರು. ಸೊ ಮಾಡಿದ್ರೆ ಕೆಲಸನ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಇದು ಕೂಡ ಓಕೆ ಅಂತೀನಿ ಆಯಿತಾ, ನನಗೆ ಇದು ಕೂಡ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ. ಸೊ ಕಲರ್ಸ್ ಎಲ್ಲ ಫ್ರಂಟು ಎರಡೂ ಕೂಡ ತುಂಬ ಒಂದು ರೀತಿ ಡೀಟೇಲ್ಸ್ ಎಲ್ಲ ಚೆನ್ನಾಗಿದೆ. ಕಲರ್ ನನಗೆ ಅಷ್ಟೊಂದು ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಬಟ್ ಫೋಟೋ ಅಂತೂ ಯೂಶ್ವಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳಲ್ಲಿ ಈ ಪ್ರೈಸಲ್ಲಿ ಹಿಂಗೆ ಇರುತ್ತೆ ಆಯಿತಾ. ಎಷ್ಟೋ ಫೋನ್ಗಳು ಫೋಟೋ ತೆಗೆದ್ರೆ ಫೋಕಸ್ ಕರೆಕ್ಟ್ ಆಗಿರಲ್ಲ, ಕಲರ್ ಒಂಥರ ಇರುತ್ತೆ, ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಇದರಲ್ಲೂ ಹಾಗೇ ಇದೆ. ನಾವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಪರವಾಗಿಲ್ಲ ಅಂತೀನಿ ಪ್ರೈಸ್ ರೇಂಜಿಗೆ. ಫ್ರಂಟು ಬ್ಯಾಕ್ ಎರಡೂ ಕೂಡ ವಿಡಿಯೋಗ್ರಫಿಯಲ್ಲಿ ನಿಮಗೆ ಫುಲ್ HD ರೆಕಾರ್ಡ್ ಮಾಡ್ಕೋತವೆ. ಸೊ ಆ ಕ್ಲಾರಿಟಿ ಕೂಡ ಓಕೆ ಅನ್ನಿಸ್ತು ನನಗೆ. ಸೊ ಕ್ಯಾಮ್ರಾ ನಾನು ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಬೆಲೆಗೆ ತಕ್ಕಂಗಿರುವಂಥದ್ದು. 9,000 ರೂಪಾಯಿಗೆ ಹೆಂಗಿರಬೇಕು ಹಂಗಿದೆ. ಸೊ ಕ್ಯಾಮ್ರಾಗೋಸ್ಕರ ಕ್ಯಾಮ್ರಾ ಹೆವಿ ಸಕ್ಕತ್ತಾಗಿರಬೇಕು ಅಂದರೆ ನಿಮ್ಗೆ ಅಲ್ಲ, ಇದು ಡೀಸೆಂಟ್ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಒಂದು ಫೋನಲ್ಲಿ ಹಿಂದ್ಗಡೆ ಸೆನ್ಸರ್ ಇದೆ. ಸೊ ಫಾಸ್ಟಾಗಿದೆ, ತುಂಬ ಫಾಸ್ಟಾಗಿದೆ. ಹಿಂದ್ಗಡೆ ಅಂದರೆ ಹೆವಿ ಕಂಫರ್ಟ್ ಆಯಿತಾ. ಸೈಡ್ ಮೌಂಟೆಡ್ಗಿಂತನೂ ಹಿಂದ್ಗಡೆ ಒಂದೇನು ಕಂಫರ್ಟು, ಬಟ್ ಲುಕ್ಕು ಕಾಂಪ್ರಮೈಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಸೈಡಿಗೆ ಆಗಕ್ಕೆ ಶುರು ಮಾಡಿದ್ರೆ. ಇನ್ ಡಿಸ್ಪ್ಲೇ ಅಂತೂ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಇನ್ನು ಫೇಸ್ ಅನ್ಲಾಕ್ ಕೂಡ ಇದೆ. ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿರುವಂಥದ್ದು, ಸೂಪರ್ ಅಂತೀನಿ. ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡ್ತಾಯಿದೆ, ಇಷ್ಟ ಆಯಿತು ತುಂಬ ನನಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ತುಂಬ ಕಡಿಮೆನಲ್ಲ, ತುಂಬ ಜಾಸ್ತಿನಲ್ಲ. ಈ ಒಂದು ಪ್ರೈಸಂದಿಗೆ 5,000 ಅಂತ ಅಂದರೆ ಓಕೆ ಇದ್ದೀನಿ. ಎಷ್ಟೋ ಫೋನ್ಗಳಿಗೆ ಒಂದು ಪ್ರೈಸಂದಲ್ಲಿ 6,000 mAh ಕೂಡ ಸಿಗುವಂಥ ಬ್ಯಾಟ್ರಿ ಫೋನ್ಗಳು ಸಿಗ್ತವೆ. ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. ಸೊ 10 ವ್ಯಾಟ್ ಸ್ವಲ್ಪ ಕಡಿಮೆನೇ, ಬಟ್ ಸ್ಟಿಲ್ 10,000 ರೂಪಾಯಿ ಒಳಗಡೆ ನಾವೇನು ಮಾಡೋದಕ್ಕಾಗಲ್ಲ, ಎಲ್ಲರೂ ಕೂಡ ಅದನ್ನೇ ನೀಡ್ತಾರೆ. ಸೊ ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ, ಜೋರ ಕೇಳುತ್ತೆ ಒಂದು ಲೆವೆಲ್ಗೆ. ಇಷ್ಟೊಂದು ಒಳ್ಳೆ ಕ್ಲಾರಿಟಿ ಸ್ಪೀಕರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಚೆನ್ನಾಗಿದೆ ನಂಗೆ ಅನ್ನಿಸ್ತಂಗೆ. ಇನ್ನು OS ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ನ ತೊಗೊಳೋದಕ್ಕೆ ಒಂದು ಮೇನ್ ಕಾರಣ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಆಯಿತಾ. ಆ್ಯಂಡ್ರಾಯ್ಡ್ 11 ಇರುವಂಥದ್ದು ಇದರಲ್ಲಿ ನಿಮಗೆ. ಸೊ ನಿಯರ್ಲಿ ಎಲ್ಲ ಫುಲ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಆಯಿತಾ. ಕ್ಲೀನ್ OS, ಯಾವುದೇ ಬ್ಲೋಟ್ವೇರ್ಗಳಿಲ್ಲ, ತುಂಬ ಕ್ಲೀನ್, ತುಂಬ ಸ್ಮೂತ್ ಆಗಿರುವಂಥದ್ದು. ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಪ್ರೋಸರ್. ಹಂಗಿದ್ರೂ ಕೂಡ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಆಯಿತಾ. ಸೊ ಮತ್ತು ಫ್ಯೂಚರ್ ಅಪ್ಡೇಟ್ನ ಕೂಡ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ಮೋಟೋರೋಲಾದವರು. 2 ರಿಂದ 3 ವರ್ಷ ನಿಮಗೆ ಸಾಫ್ಟ್ವೇರ್ ಅಪ್ಡೇಟು ಮತ್ತು ಸೆಕ್ಯೂರಿಟಿ ಪ್ಯಾಚಸ್ನೆಲ್ಲ ಕೊಡ್ತಾರೆ. ಸೊ ಸೂಪರ್ ವಿಷಯದಲ್ಲಿ ಇಷ್ಟಪಡ್ತೀನಿ. ಇನ್ನೂ ಒಂದು ಬೇಜಾರಾದಂಥ ವಿಷಯ ಏನಪ್ಪ ಅಂತಂದರೆ ಈ ಒಂದು ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ನ ಸಪೋರ್ಟ್ ಇಲ್ಲ ಆಯಿತಾ. ಕೇವಲ 2.4 GHz ವೈಫೈ ಸಪೋರ್ಟ್ ಆಗುತ್ತೆ. 5 GHz ವೈಫೈ ಕೂಡ ಸಪೋರ್ಟ್ ನೀಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕವ್ರೆ, ಯಾವುದನ್ನು ಮಿಸ್ ಮಾಡಿಲ್ಲ. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ ಫೋನನ್ನು 9,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಒಳ್ಳೆ ಬ್ರ್ಯಾಂಡು, OS ಚೆನ್ನಾಗಿದೆ, ಸ್ಪೆಸಿಫಿಕೇಷನ್ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಸೊ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಅನ್ನಿಸ್ತಂಗೆ ಸಖತ್ತಾಗಿದೆ, ಸಾಲಿಡ್ ಆಗಿದೆ ಮಾತ್ರ ಆಯಿತಾ. ಅಪ್ಪ ಅಮ್ಮ ಕೊಡ್ಸೋದಕ್ಕೆ ಅಥವಾ ನೀವು ಬೇಸಿಕ್ ಒಂದು ಯೂಸ್ ಮಾಡೋದಕ್ಕೆ, ವಾಟ್ಸಪ್ ಅದು ಬೇಸಿಕ್ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಹೆವಿ ಗೇಮ್ಸ್ ಆಡೋಕ್ಕಾಗಲ್ಲ ಆಯಿತಾ, ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಹೆವಿ ಗೇಮ್ಸ್ ಆಡೋದಕ್ಕಂತೂ ಅಲ್ಲ ಈ ಫೋನು. ಒಂದು ಬೇಸಿಕ್ ಸ್ಮಾರ್ಟ್ ಫೋನ್ ಬೇಸಿಕ್ ಅಂದರೆ ಒಂಥರ ಹೈಯರ್ ಲೋ ಎಂಡ್ ಅಂತ ಅನ್ಬೋದು ಆಯಿತಾ. ಪವರ್ಫುಲ್ ಫೋನೇ, ಬಟ್ ಹೆವಿ ಗೇಮ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಈ ಪ್ರೋಸೆಸರ್ ಕೂಡ ಪವರ್ಫುಲ್ನೇ. ಸೊ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಹಂಗೆ ಅನ್ನಿಸ್ತಂಗೆ. 9,000 ರೂಪಾಯಿಗೆ ಆಫರ್ ಟೈಮಲ್ಲಿ ತೊಗೊಂಡ್ರು ಅಂತೂ, ಬ್ಯಾಂಕ್ ಆಫರ್ ಇರೋ ಟೈಮಲ್ಲಿ ತೊಗೊಂಡ್ರೆ ಸ್ಟೀಲ್ ಹಂಗೆ ಅನ್ನಿಸ್ತಂಗೆ.
ಒಳ್ಳೆ ಫೀಚರ್ ಹೊಂದಿರುವಂಥದ್ದು 90 Hz ಡಿಸ್ಪ್ಲೇ, ಫುಲ್ HD ಡಿಸ್ಪ್ಲೇ ನೀಡಿದರೆ ಬೆಂಕಿ ಇರ್ತಾಯಿತ್ತು ನನಗೆ ಅನ್ನಿಸ್ತಂಗೆ. ಸೊ ಇದಿಷ್ಟೇ ಒಂದು ಫೋನ್ನ ಬಗ್ಗೆ ನಿಮಗೆ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.